ಬೆಳಗಾವಿ ಜಿಲ್ಲೆಯಲ್ಲಿ 4-5 ದಿನಗಳಿಂದ ಮಳೆಯಾಗುತ್ತಿದೆ. ಕಂದಾಯ, ಪೊಲೀಸ್, ಸಿಇಒ ಸೇರಿ ಎಲ್ಲರೂ ಸಭೆ ಮಾಡಿದ್ದೇವೆ. ಮಳೆಯಿಂದ ಯಾವುದೇ ತೊಂದರೆ ಸದ್ಯ ಇಲ್ಲ. ಕೃಷ್ಣಾ ನದಿಗೆ ಈಗ ಕೇವಲ 65,000 ಕ್ಯೂಸೆಕ್ ನೀರು ಒಳಹರಿವು ಇದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಹಿಂದಿನ ಒಂದು 4-5 ದಿವಸದಿಂದ ಮಳೆ ಆಗ್ತಾ ಇದೆ. ಅದರಿಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು, AC, ತಹಶೀಲ್ದಾರ್ಗಳು, ಅದೇ ರೀತಿ ಪೊಲೀಸ್ ಇಲಾಖೆಯದವರು, ನಮ್ಮ SP ಮತ್ತು ವಿವಿಧ ಎಲ್ಲ ಇಲಾಖೆ ಮುಖ್ಯಸ್ಥರು, CEO ಅವರು, ನಾವೆಲ್ಲರೂ ಸೇರಿ ಒಂದು 4-5 ಮೀಟಿಂಗು ಮಾಡಿದ್ದೀವಿ. ಪ್ರತಿಯೊಂದು ತಾಲೂಕಿಗೆ ಹೋಗಿ ಭೇಟಿ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಯಾವುದೇ ತೊಂದರೆ ಇಲ್ಲ. ಈಗ 3 ರಿವರ್ ಸಿಸ್ಟಮ್ಸ್ ನಮ್ಮಲ್ಲಿ ಬರುತ್ತೆ. ಒಂದು ಘಟಪ್ರಭಾ, ಇನ್ನೊಂದು ಮಲಪ್ರಭಾ, ಮತ್ತು 3ನೇದು ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಮಹಾರಾಷ್ಟ್ರದಿಂದ ಏನು ನೀರು ಬರುತ್ತೆ ಅದರಿಂದ ನಮ್ಗೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಬಟ್ ಕೃಷ್ಣಾ ನದಿದು ಕ್ಯಾರಿಂಗ್ ಕೆಪಾಸಿಟಿ ಏನಿದೆ 2 ಲಕ್ಷ ಕ್ಯೂಸೆಕ್ ಮೇಲೆ ಇದೆ. ಸೊ ಸದ್ಯಕ್ಕೆ ಬರೀ ಒಂದು 65,000 ಕ್ಯೂಸೆಕ್ ಇನ್ಫ್ಲೋ ಇದೆ. ಸೊ ಕೃಷ್ಣಾ ರಿವರ್ ಬೇಸಿನಲ್ಲಿ ಯಾವುದೇ ತೊಂದರೆ ಇಲ್ಲ. ಘಟಪ್ರಭಾ ನಾನು ಹೋಗಿ ಪರ್ಸ್ನಲಿ ಅಲ್ಲಿ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ 3 ರಿವರ್ ಸಿಸ್ಟಮ್ಸ್ ಹೋಗಿ ಸೇರುತ್ತೆ. ಒಂದು ಮರ್ಕಂಡೆಯ, ಮತ್ತು ಹಿರಣ್ಯಕೇಶಿ ಹಾಗೂ ಘಟಪ್ರಭಾ, ಇವೆಲ್ಲ ಸೇರಿ ಹಿಡಕಲ್ ಡ್ಯಾಮ್ ಅಲ್ಲಿ ಹೋಗಿ ಸೇರುತ್ತೆ. ಹಿಡಕಲ್ ಡ್ಯಾಮ್ದು ಟೋಟಲ್ ಗ್ರಾಸ್ FRL ಅಲ್ಲಿ 56 TMC ನೀರಲ್ಲಿ 51 TMC ನೀರನ್ನು ಅಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಆಗುತ್ತೆ. ಗ್ರಾಸ್ ಕೆಪಾಸಿಟಿ ಅದಕ್ಕಂತ ಡೆಡ್ ಸ್ಟೋರೇಜ್ ಸೇರಿರುತ್ತೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಲೈಫ್ ಕೆಪಾಸಿಟಿ ಏನಿದೆ ತಾವು ಹೇಳಿದ ಹಾಗೆ 51 TMC ಇರುತ್ತೆ. ಅದರ ಪೈಕಿ ಈಗ 32 TMC ತನಕ ನೀರಲ್ಲಿ ನಾವು ಸಂಗ್ರಹಣೆ ಮಾಡಿದ್ದೀವಿ. ಸದ್ಯಕ್ಕೂ ಆ ಸಿಸ್ಟಮಲ್ಲಿನೂ ಯಾವುದೇ ತೊಂದರೆ ಇಲ್ಲ. ಖಾನಾಪುರ ತಾಲೂಕಲ್ಲಿ ಮಳೆ ಆಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ವಾಡಿಕೆ ಮಳೆಗಂತ ಒಂದು 37% ಜಾಸ್ತಿ ಮಳೆ ಆಗಿದೆ. ಅಲ್ಲಿ 13 ಬ್ರಿಡ್ಜ್ಗಳು ಮುಳುಗಡೆ ಆಗಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ನಿನ್ನೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನ್ನ ಜೊತೆ, SP ಅವ್ರ ಜೊತೆ ಮತ್ತು CO ಅವ್ರ ಜೊತೆ ಮಾತಾಡಿದ್ದಾರೆ. ಅವರ ನಿರ್ದೇಶನದಂತೆ ನಾವು ಈ 13 ಬ್ರಿಡ್ಜ್ಗಳಲ್ಲಿ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದೀವಿ ಹಾಗೂ ಪರ್ಯಾಯ ವ್ಯವಸ್ಥೆ ರೂಟ್ ಹುಡುಕಿ ಅಲ್ಲಿಂದ ಡೈವರ್ಷನ್ ಕೊಡ್ತಾ ಇದ್ವಿ. ಇದಲ್ಲದೆ ನಮ್ಮ ಚೋರ್ಲಾ ಘಾಟ್ ಹತ್ರ ಒಂದು ಬ್ರಿಡ್ಜ್, ಅಲ್ಲಿ ಹೆವಿ ವೆಹಿಕಲ್ ಮೂವ್ಮೆಂಟ್ ಆಗಬಾರ್ದಂತ ಹೇಳಿ ಪ್ರೊಹಿಬಿಟರಿ ಆರ್ಡರ್ಸ್ ಇತ್ತು. ಆ ಆರ್ಡರ್ಸ್ನ ನಾವು ನಿನ್ನೆ ಸಂಜೆಯಿಂದ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಬ್ರಿಡ್ಜ್ ಹೆಸರು ಏನಿತ್ತು, ಕನಮಡಿ. ಒಂದು ಆ ಬ್ರಿಡ್ಜ್ ಹೆಸರು ನಮಗೆ ಕುಸುಮಡಿ ಬ್ರಿಡ್ಜ್. ಸೊ ಕುಸುಮಡಿ ಬ್ರಿಡ್ಜ್ ಹತ್ರ ಸ್ವಲ್ಪ ಹೆವಿ ವೆಹಿಕಲ್ ಮೂವ್ಮೆಂಟ್ ಇರಬಾರ್ದು ಅಂತ ಹೇಳಿ ಪ್ರೊಹಿಬಿಟರಿ ಆರ್ಡರ್ಸ್ ಮುಂಚೆಯಿಂದ ಇತ್ತು. ಈಗ ಚೋರ್ಲಾದಿಂದ ಬರೋ ಮಲ್ಟಿ ಆಕ್ಸಿಲ್ ವೆಹಿಕಲ್ಸ್ನು ನಾವು ಸದ್ಯಕ್ಕೆ ನಿಲ್ಲಿಸಿ ಡೈವರ್ಟ್ ಮಾಡಿದ್ದೀವಿ. ಖಾನಾಪುರ್ ಹೋಗಿ ಮತ್ತೆ ಒಂದು 20 ಕಿಲೋಮೀಟರ್ ಪೀರನ್ವಾಡಿಗೆ ಬರಲಿಕ್ಕೆ ಈಗ ರಸ್ತೆವನ್ನು ಕುಸುಮಡಿಯಲ್ಲ. ಸೊ ಪೀರನ್ವಾಡಿಗೆ ಬರಲಿಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸಿಟಿ ಸೈಡಿಂದ ಹೋಗುವಾಗಲೂ ನಾವು ಈ ಒಂದು 20 ಮೀಟರ್ ಡೈವರ್ಷನ್ ಕೊಟ್ಟಿದ್ದೀವಿ. ಬಟ್ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಏನಂದರೆ, ಸಣ್ಣ ವೆಹಿಕಲ್ಸ್ಗೆ, ಡೊಮೆಸ್ಟಿಕ್ ವೆಹಿಕಲ್ಸ್ಗೆ ಹಾಗೂ 4 ಟನ್ ಒಳಗಡೆ ಇರೋ ವೆಹಿಕಲ್ಸ್ಗೆ ನಾವಲ್ಲಿ ಡೈವರ್ಷನ್ ಮಾಡಲ್ಲ. ಮಳೆಯಿಂದ ಸದ್ಯ ಯಾವುದೇ ತೊಂದರೆ ಇಲ್ಲ. ಘಟಪ್ರಭಾ ಜಲಾಶಯಕ್ಕೆ 51 TMC ನೀರು ಸಾಮರ್ಥ್ಯ ಹೊಂದಿದೆ. 32 TMC ನೀರು ಸಂಗ್ರಹವಾಗಿದ್ದು ಯಾವುದೇ ತೊಂದರೆ ಇಲ್ಲ ಎಂದರು. ಖಾನಾಪುರ ತಾಲೂಕಿನಲ್ಲಿ ವಾಡಿಕೆಗಿಂತ 37% ಹೆಚ್ಚಿನ ಮಳೆಯಾಗಿದೆ. ತಾಲೂಕಿನಲ್ಲಿ 13 ಬ್ರಿಡ್ಜ್ಗಳು ಮುಳುಗಡೆ ಆಗಿವೆ. ಶುಕ್ರವಾರ ಕಂದಾಯ ಲೋಕೋಪಯೋಗಿ ಸಚಿವರು ಮಾತನಾಡಿದ್ದಾರೆ. ಅವರ ನಿರ್ದೇಶನದಂತೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.